टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪೆಹಲ್ಗಾಮ್ ಉಗ್ರರ ಖತರ್ನಾಕ್ ಸಂಚು ಬಯಲಾಗ್ತಾ ಇದೆ. ದಾಳಿಗೆ 4 ಸ್ಥಳಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಈ ಉಗ್ರರು. ಎನ್ಐಎ ತನಿಖೆ ವೇಳೆ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ದಾಳಿಗೂ 1 ವಾರ ಮೊದಲೇ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಏಪ್ರಿಲ್ 15ಕ್ಕೆ ಜಮ್ಮು ಕಾಶ್ಮೀರಕ್ಕೆ ಬಂದು ಠಿಕಾಣಿ ಹೂಡಿದ್ದಾರೆ. ಬೈಸರನ್ ವ್ಯಾಲಿ, ಯಾರು ವ್ಯಾಲಿ, ಬೇತಾಬ್ ವ್ಯಾಲಿ, ಲೋಕಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದು ಉಗ್ರರ ಟಾರ್ಗೆಟ್ ಆಗಿತ್ತು. 4 ಸ್ಥಳಗಳಲ್ಲಿ ಮಾರುವೇಷದಲ್ಲಿ ಓಡಾಡಿದ್ದಾರೆ ಕ್ರಿಮಿಗಳು. ಈಗಾಗಲೇ ಅದಕ್ಕೆ ಸಾಕ್ಷಿಯಾಗಿ ಕೆಲ ದೃಶ್ಯ ಕೂಡ ನಾವು ನೋಡಿದ್ವಿ. ಆ 4 ಜಾಗಗಳನ್ನೇ ಟಾರ್ಗೆಟ್ ಆಗಿಟ್ಕೊಂಡು ಉಗ್ರರು ಸಂಚು ರೂಪಿಸಿದ್ರು. ಆ ಸಂಚು ಈಗ ಬಯಲಾಗ್ತಾ ಇದೆ. ಉಗ್ರರ ಟಾರ್ಗೆಟ್ ಏನಾಗಿತ್ತು ಅನ್ನೋದು ಎನ್ಐಎ ತನಿಖೆ ವೇಳೆ ಬಹಿರಂಗ ಆಗಿದೆ. ಇನ್ನು 4 ಪ್ರವಾಸಿ ಸ್ಥಳಗಳ ಫೋಟೋಗಳನ್ನ ಕ್ಲಿಕ್ಸಿದ್ದಾರೆ ಉಗ್ರರು. ಎಷ್ಟು ಪ್ರವಾಸಿಗರು ಬಂದು ಹೋಗ್ತಾರೆ, ಪ್ರವಾಸಿ ಸ್ಥಳಗಳಲ್ಲಿ ಸೇನಾ ಭದ್ರತೆ ಹೇಗಿದೆ, ಆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನರರಾಕ್ಷಸರಿಗೆ 20ಕ್ಕೂ ಹೆಚ್ಚು ಸ್ಥಳೀಯರು ಸಹಾಯ ಮಾಡಿದ್ದಾರೆ. ಶಸ್ತ್ರಾಸ್ತ್ರಗಳನ್ನ ಸಾಗಿಸೋದಕ್ಕೂ ಸ್ಥಳೀಯರು ಈ ಉಗ್ರರಿಗೆ ನೆರವು ಕೊಟ್ಟಿದ್ದಾರೆ. ಏಪ್ರಿಲ್ 22ಕ್ಕೇನು ನಡೀತು ಈ ನರಮೇಧ. 2,500ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನು ಎನ್ಐಎ ನಡೆಸಿದೆ. ಬೈಸರನ್ ವ್ಯಾಲಿಗೆ ಹೆಚ್ಚೆಚ್ಚು ಪ್ರವಾಸಿಗರು ಭೇಟಿ ಕೊಡ್ತಾರೆ. ಅದಕ್ಕೆ ಬೈಸರನ್ ವ್ಯಾಲಿಯನ್ನ ಟಾರ್ಗೆಟ್ ಮಾಡಿರ್ತಾರೆ ಉಗ್ರರು. ಪಹಲ್ಗಾಮ್ಗೆ ಎಂಟ್ರಿ ಕೊಟ್ಟು ಮನಬಂದಂತೆ ಫೈರಿಂಗ್ ಮಾಡಿದ್ರು. ಈವರೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2,500ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆಸಿರುವಂತಹ ಎನ್ಐಎ 186 ಜನರನ್ನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ನಡೆಸಿದೆ. 26 ಅಮಾಯಕರನ್ನೇನು ಕೊಂದ್ರು ಈ ಉಗ್ರರು. ಅದಕ್ಕೂ ಮುಂಚೆ ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಂಡಿದ್ರು, ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ರು, ಸಿದ್ಧತೆಗಳು ಹೇಗಿದ್ವು, ಸ್ಥಳೀಯರು ಯಾವ ರೀತಿಯಲ್ಲಿ ಉಗ್ರರಿಗೆ ನೆರವಾದ್ರು, ಇದೆಲ್ಲ ವಿಷಯಗಳು ಕೂಡ ಎನ್ಐಎ ತನಿಖೆ ವೇಳೆ ಬಟಾ ಬಯಲಾಗಿದೆ. 4 ಸ್ಥಳಗಳಲ್ಲಿ ಮಾರುವೇಷದಲ್ಲಿ ಓಡಾಡಿದ್ದಾರೆ. ಈಗಾಗಲೇ ಕೆಲ ಪ್ರವಾಸಿಗರು ಮಾಡಿದಂತಹ ರೀಲ್ಸ್ಗಳಲ್ಲಿ ಈ ಉಗ್ರರ ಸ್ಕೆಚ್ ಹಾಕಿದಂಥದ್ದನ್ನು ಗಮನಿಸಿ ಅವರು ಗಮನಿಸ್ತಾರೆ, ಓ ಇದೇ ಉಗ್ರನ ನಾವು ನೋಡಿದೀವಲ್ಲ ಎಲ್ಲೋ ಅಂತ. ಅವರು ಬೇರೆ ವ್ಯಾಲಿಗಳಲ್ಲೂ ಕೂಡ ಓಡಾಡಿರೋದು ಕಂಡು ಬರುತ್ತೆ. ಅದರ ಜೊತೆಗೆ ಈಗ ಎನ್ಐಎ ತನಿಖೆ ವೇಳೆ ಬಯಲಾಗಿರೋದು 4 ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಗೂ 1 ವಾರ ಮೊದಲೇ ಎಂಟ್ರಿ ಕೊಟ್ಟು ಏಪ್ರಿಲ್ 15ಕ್ಕೆ ಬಂದಿರ್ತಾರೆ. ಆ 4 ಸ್ಥಳಗಳಲ್ಲಿ ಓಡಾಡಿದ್ದಾರೆ. ಎಷ್ಟು ಪ್ರವಾಸಿಗರು ಬರ್ತಾರೆ, ಭದ್ರತೆ ಹೇಗಿದೆ, ಇದೆಲ್ಲದರ ಬಗ್ಗೆ ಪರಿಶೀಲಿಸಿ ಒಂದು ಸ್ಕೆಚ್ ಹಾಕೊಂಡಿದ್ದಾರೆ. ನಂತರ ಬೈಸರನ್ ವ್ಯಾಲಿಯಲ್ಲಿ ಅಟ್ಯಾಕ್ ಮಾಡಿ ನಮ್ಮ ನೆಲದಲ್ಲೇ ನಮ್ಮವರನ್ನ ಕೊಂದು ಹಾಕದಂತಹ ಈ ಉಗ್ರರನ್ನ ಸದೆ ಬಡಿಯೋದಕ್ಕೆ ಸಜ್ಜಾಗಿರುವಂತಹ ಸೇನೆ ಒಂದು ಕಡೆ ಭದ್ರತೆ ಹೆಚ್ಚಳ ಮಾಡಿದ್ರೆ ಮತ್ತೊಂದೆಡೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಜೊತೆಗೆ ತನಿಖೆ ಮುಂದುವರೆದೆ. ಆ ತನಿಖೆಯ ಭಾಗವಾಗಿ ಈಗ ಈ ಎಲ್ಲ ಪ್ರಮುಖ ಅಂಶಗಳು ಬಯಲಿಗೆ ಬರ್ತಾ ಇದೆ. ಬೈಸರನ್ ವ್ಯಾಲಿ, ಯಾರು ವ್ಯಾಲಿ, ಲೋಕಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಇವುಗಳೆಲ್ಲವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಂತಹ ಈ ಉಗ್ರ ಪಡೆ ಈ 4 ಸ್ಥಳಗಳಲ್ಲಿ ಮಾರುವೇಷದಲ್ಲಿ ಓಡಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 186 ಜನರನ್ನ ಕಸ್ಟಡಿಗೆ ಪಡೆಯಲಾಗಿದೆ. ತೀವ್ರ ವಿಚಾರಣೆ ನಡೆಸಲಾಗಿದೆ.